ಬೆಳಗಾವಿಯಲ್ಲಿ ಮತ್ತೊಮ್ಮೆ ಸೌಹಾರ್ದತೆ ಸಾರಿದ ಮುಸ್ಲಿಂ ಮುಖಂಡರು ಸೆಪ್ಟೆಂಬರ್ 16ರಂದು ಅದ್ದೂರಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಹಿನ್ನೆಲೆ ಸೆಪ್ಟೆಂಬರ್ 16ರಂದು ನಡೆಯಬೇಕಾಗಿದ್ದ ಈದ್ ಮೆರವಣಿಗೆಯನ್ನು ಮುಂದೂಡಿಕೆ ಮಾಡಿಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 22ಕ್ಕೆ ಮೆರವಣಿಗೆಯನ್ನು ಮುಂದೂಡಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮುಸ್ಲಿಂ ಸಮಾಜದ ಧರ್ಮಗುರು ಹಾಗೂ ಮುಖಂಡರಿಂದ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ಸೆಪ್ಟೆಂಬರ್ 16ರಂದು ಸರಳವಾಗಿ ಮನೆಯಲ್ಲಿ ಈದ್ ಮಿಲಾದ್ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ಇದೇ ಭಾರತದ ಕನಸನ್ನ ಪ್ರಜ್ಞಾವಂತ ಪ್ರಜೆಗಳು ಕಾಣ್ತಾ ಇದ್ದಿದ್ದು. ನಾವು ಎಲ್ಲರೂ ಚೆನ್ನಾಗಿರಬೇಕು, ಜಾತ್ಯತೀತ ಅಂತೆಲ್ಲ ನಾವು ಕರೆಸ್ಕೊಳ್ತೀವಿ. ನಮ್ಮ ಭಾರತಕ್ಕೆ ಹೆಗ್ಗಳಿಕೆ ಅಂತ ಅನ್ಸೋದು ಎಲ್ಲ ಧರ್ಮದವರು ಇಲ್ಲಿದ್ದಾರೆ, ಸೌಹಾರ್ದತೆಯಿಂದ ಪ್ರೀತಿಯಿಂದ ಅಂತಾರೆ. ಇತ್ತೀಚಿನ ದಿನಗಳಲ್ಲಂತೂ ಇದೆಲ್ಲೋ ಹದಗೆಡ್ತಾ ಇದೆಯೇನೋ, ಎಲ್ಲೋ ದಾರಿ ತಪ್ತಾ ಇದೆಯೇನೋ ಅನ್ನೋದೊಂದು ಆತಂಕ ಅನೇಕ ಪ್ರಜ್ಞಾವಂತರಿಗೆ ಇತ್ತು. ಸೊ ಈ ಥರದ ಕೆಲವೊಂದಷ್ಟು ಘಟನೆಗಳು ನೋಡಿದಾಗ ಇಲ್ಲ, ಕೆಲವೊಂದು ಭಾಗಗಳಲ್ಲಿ ಮಾತ್ರ ಆ ಥರದ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಅನಿಸುತ್ತೆ. ಎಲ್ಲರೂ ಒಗ್ಗೂಡಿದ್ದಾರೆ ನೋಡಿ, ಎಲ್ಲರೂ ಒಟ್ಟಿಗೆ ಕೂತು ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೆರವಣಿಗೆ 16ಕ್ಕೆ ಹೋಗುತ್ತಾ? ಸರಿ ಆಯಿತು ಬಿಡಿ, ಹಾಗಿದ್ರೆ ನಾವು 22ಕ್ಕೆ ಮೆರವಣಿಗೆ ಮಾಡ್ಕೊಳ್ತೀವಿ, ಇದು ಓಕೆ ಅಲ್ವಾ ಅಂತ ಆ ಮೀಟಿಂಗ್ನಲ್ಲಿ ಕೂತು ಮಾತಾಡಿದ್ದಾರೆ. ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲರೂ ಖುಷಿಯಿಂದ ಆ ನಿರ್ಧಾರವನ್ನು ಓಕೆ ಅಂತ ಒಪ್ಕೊಂಡಿದ್ದಾರೆ. 16ಕ್ಕೆ ನಾವು ಹೋಗಬೇಕು, ನೀವು ಹೆಂಗೆ ಬರ್ತೀರಾ? ನಾವು ಮೊದಲು ಪರ್ಮಿಷನ್ ತಗೊಂಡಿದ್ದು, ಇಲ್ಲ ನೀವು ಆ ರೋಡಲ್ಲಿ ಹೋಗಿ, ನಾವು ಈ ರೋಡಲ್ಲಿ ಹೋಗ್ತೀವಿ, ಅಲ್ಲಿ ಯಾರೋ ಕಲ್ತೂರಾಟ, ಅಲ್ಲಿ ಏನೋ ಇನ್ನೊಂದು 144 ಸೆಕ್ಷನು. ಯಾಕಿದು? ಈ ಭಾರತವನ್ನು ಯಾರೂ ಪ್ರೀತಿ ಮಾಡಲ್ಲ. ಪ್ರೀತಿ ಮಾಡ್ತಾ ಇದ್ದಿದ್ದು ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು ಅಂತ. ಸೊ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಉತ್ತಮವಾದಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದು ಯಾವುದೇ ಧರ್ಮ ಆಗಲಿ ಈ ಥರದೊಂದು ತಾಳ್ಮೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಇನ್ನೊಂದು ಧರ್ಮಕ್ಕೆ ಗೌರವಿಸಿ ಕಾಳಜಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಉತ್ತಮ ಸಮಾಜಕ್ಕಾಗಿ.